ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನಿಲ್ ಕುಮಾರ್, ನ್ಯೂಮರಾಲಜಿಸ್ಟ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ರೈಟ್ ಪ್ರೊಫೆಷನ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ತನ್ನ ಜೀವನದಲ್ಲಿ ಉತ್ತಮವಾಗಿ ಬದುಕಬೇಕು, ಉತ್ತಮವಾಗಿ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ. ಆದರೆ ಕೆಲವೊಬ್ಬರು ಪ್ರೊಫೆಷನ್ಗಳಲ್ಲಿ ಸಕ್ಸಸ್ ಆಗಲ್ಲ, ಕೆಲವೊಬ್ಬರು ಬಿಸ್ನೆಸ್ಗಳಲ್ಲಿ ಸಕ್ಸಸ್ ಆಗಲ್ಲ, ಕೆಲವೊಬ್ಬರು ಯಾವುದರಲ್ಲೂ ಸಕ್ಸಸ್ ಆಗಲ್ಲ. ಸೊ ಇದು ಯಾಕೆ ಆಗುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕೆಲವೊಬ್ಬರು ಬರೀ ಬಿಸ್ನೆಸ್ಗಾಗೆ ಹುಟ್ಟಿರ್ತಾರೆ, ಕೆಲವೊಬ್ಬರು ಬರೀ ಪ್ರೊಫೆಷನ್ಗೆ ಹುಟ್ಟಿರ್ತಾರೆ. ನೀವು ಬಿಸ್ನೆಸ್ ಮಾಡಿದ್ರೆ ಸೂಕ್ತನಾ ಅಥವಾ ಪ್ರೊಫೆಷನ್ ಮಾಡಿದ್ರೆ ಸೂಕ್ತನಾ ಅಂತಕ್ಕಂಥದ್ದು ಈ ನ್ಯೂಮರಾಲಜಿಲಿ ನಮಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ, ಎಷ್ಟೇ ಶಿಕ್ಷಣವನ್ನು ಹೊಂದಿದ್ರೂ ಕೂಡ ಕೆಲವೊಂದು ಫೀಲ್ಡಲ್ಲಿ ನಾವು ಸಕ್ಸಸ್ ಆಗಲ್ಲ. ಏನಕ್ಕಾಗಲ್ಲ ಅಂತ ಹೇಳಿದ್ರೆ, ಆ ನಂಬರು, ನಮ್ಮ ಡೇಟ್ ಆಫ್ ಬರ್ತ್ ನಂಬರು ಆ ಪ್ರೊಫೆಷನ್ಗೆ ಮ್ಯಾಚ್ ಆಗಲ್ಲ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಲೆದರ್ ರಿಲೇಟೆಡ್ ವರ್ಕು ಮೂಲಾಂಕ 1 ಇರೋರಿಗೆ ಆಗೋದಿಲ್ಲ. ಯಾಕಂತಂದರೆ ಲೆದರ್ ರಿಲೇಟೆಡ್ ವರ್ಕ್ ಬಂದು ಮೂಲಾಂಕ 8 ಅವ್ರಿಗೆ ಆಗಿಬರುತ್ತೆ. 8 ಅಂದರೆ ಶನಿ ಮತ್ತು ಸೂರ್ಯ ಅಂತಂದರೆ 1. ಸೂರ್ಯನಿಗೂ ಶನಿಗೂ ಯಾವತ್ತೂ ಆಗಿಬರೋದಿಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ನ್ಯೂಮರಾಲಜಿಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಯಾವ ಪ್ರೊಫೆಷನ್ಗೆ ಹೋಗ್ಬೋದು, ನೀವು ಬಿಸ್ನೆಸ್ ಮಾಡಿದ್ರೆ ಸೂಕ್ತನಾ ಅಥವಾ ಕೆಲಸ ಮಾಡಿದ್ರೆ ಸೂಕ್ತನಾ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಫಸ್ಟು ನೀವು ಚೂಸ್ ಮಾಡಬೇಕಾಗಿರೋದು, ನೀವು ಬಿಸ್ನೆಸ್ ಮಾಡಿದ್ರೆ ಸೂಕ್ತನಾ ಅಥವಾ ಪ್ರೊಫೆಷನ್ ಮಾಡಿದ್ರೆ ಸೂಕ್ತನಾ. ಬಿಸ್ನೆಸ್ಸಲ್ಲಿ ಯಾವ ಬಿಸ್ನೆಸ್ ಮಾಡಬೇಕು, ಪ್ರೊಫೆಷನಲ್ಲಿ ಯಾವ ಪ್ರೊಫೆಷನ್ ಮಾಡಬೇಕು, ಅದು ಮುಖ್ಯವಾಗುತ್ತೆ. ಸ್ನೇಹಿತರೆ, ನ್ಯೂಮರಾಲಜಿ ಪ್ರಕಾರ ನಿಮ್ಮ ಒಂದು ಬರ್ತ್ ಚಾರ್ಟಲ್ಲಿ ಕೆಲವೊಂದು ನಂಬರ್ಗಳಿಲ್ಲ ಅಂತಂತಂದರೆ ನೀವು ಬಿಸ್ನೆಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಬರೀ ಕೆಲಸ ಮಾಡೋಕ್ಕೆ ಮಾತ್ರ ಯೋಗ್ಯತೆ ಇರುತ್ತೆ. ಕೆಲವೊಂದು ನಂಬರು ಇರುತ್ತೆ, ಅವರು ಬಿಸ್ನೆಸ್ ಮಾಡೋಕ್ಕೆ ಯೋಗ್ಯವಾಗಿರ್ತಾರೆ, ಕೆಲಸ ಮಾಡೋಕ್ಕೆ ಯೋಗ್ಯರಾಗಿರಲ್ಲ. ಯಾಕಂತಂದರೆ ಅವ್ರಿಗೆ ಒಂದು ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಂದು ಪೇಷನ್ಸ್ ಅವ್ರಿಗೆ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ನ್ಯೂಮರಾಲಜಿ ಕನ್ಸಲ್ಟೇಷನ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಫೀಲ್ಡಲ್ಲಿ ಹೋದರೆ ನೀವು ಸಕ್ಸಸ್ ಆಗ್ತೀರಾ ಅಂತ. ನಾನು ಫಸ್ಟೇ ಹೇಳಿದಾಗೆ ಪ್ರತಿಯೊಬ್ಬರು ಕೂಡ ನ್ಯೂಮರಾಲಜಿಲಿ ಸಕ್ಸಸ್ ಆಗೋಕ್ಕೆ ಇಷ್ಟ ಇರುತ್ತೆ, ಆದರೆ ಸಕ್ಸಸ್ ಆಗಲ್ಲ. ಯಾಕೆ ಆಗಲ್ಲ ಅನ್ನತಕ್ಕಂಥದ್ದನ್ನು ನಿಮಗೆ ಈ ನ್ಯೂಮರಾಲಜಿಲಿ ಗೊತ್ತಾಗುತ್ತೆ. ಸೊ ನಿಮ್ಮ ಒಂದು ಡ್ರೈವರ್ ಮತ್ತು ಕಂಡಕ್ಟರ್ ಮೂಲಾಂಕ ಅಥವಾ ಭಾಗ್ಯಾಂಕದ ಮುಖಾಂತರ ನೀವು ಯಾವ ಪ್ರೊಫೆಷನ್ ಮಾಡ್ಬೋದು, ಮತ್ತು ನೀವು ಯಾವ ಪ್ರೊಫೆಷನ್ ಮಾಡಿದ್ರೆ ಸೂಕ್ತ, ಇಲ್ಲ ಬಿಸ್ನೆಸ್ ಮಾಡಿದ್ರೆ ಸೂಕ್ತನಾ, ಇಲ್ಲ ಪ್ರೊಫೆಷನ್ ಮಾಡಿದ್ರೆ ಸೂಕ್ತನಾ ಅಂತಕ್ಕಂಥದ್ದನ್ನ ನಾವು ಈ ನ್ಯೂಮರಾಲಜಿ ಮುಖಾಂತರ ಕಂಡುಹಿಡ್ಕೋಬೋದು. ಇವಾಗ ನಾನು ಕೂಡ ಕಂಡುಹಿಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಫೀಲ್ಡಲ್ಲೂ ಸಕ್ಸಸ್ ಆಗ್ತಾ ಇದ್ದೀನಿ. ಯಾಕಂದರೆ ನಾನು ಒಂದು ಸೂಟ್ ಮಾಡ್ತಕ್ಕಂಥದ್ದು ನನ್ನ ಒಂದು ಬರ್ತ್ ಚಾರ್ಟ್ಗೆ ಅನುಗುಣವಾಗಿ ನಾನು ಕೆಲಸವನ್ನು ಮಾಡ್ತೀನಿ. ಸೊ ಅದರಿಂದ ನಾನು ಸಕ್ಸಸ್ ಕಾಣ್ತಾ ಇದ್ದೀನಿ. ಸೊ ಅದಲ್ದಿರ ಕೆಲವೊಂದು ಸತಿ ನಿಮಗೆ ಮಾಡಲೇಬೇಕಾಗತ್ತೆ, ವಿಧಿ ಇಲ್ಲ. ಅವಾಗ ಏನು ಮಾಡಬೇಕು, ಅದು ಕೂಡ ಪರಿಹಾರ ಈ ನ್ಯೂಮರಾಲಜಿಲಿ ಇದೆ. ನೀವು ನ್ಯೂಮರಾಲಜಿ ನನ್ನ ಕನ್ಸಲ್ಟ್ ಮಾಡಬೇಕು ಅಂತಂದರೆ ನನ್ನ ಮೊಬೈಲ್ ನಂಬರ್ ಡಿಸ್ಕ್ರಿಪ್ಷನ್ ಕಾಲಮ್ನಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಕನ್ಸಲ್ಟೇಷನ್ನ ತಗೋಬೋದು. ಕನ್ಸಲ್ಟೇಷನ್ ಫೀಸ್ ಇರುತ್ತೆ, ಕನ್ಸಲ್ಟೇಷನ್ ಫೀಸ್ ಪೇ ಮಾಡಿ ನೀವು ಕನ್ಸಲ್ಟೇಷನ್ ತಗೋಬೇಕಾಗತ್ತೆ. ಆ ಕನ್ಸಲ್ಟೇಷನ್ ಮುಖಾಂತರ ನಿಮಗೆ ನಿಮ್ಮ ಬರ್ತ್ ಚಾರ್ಟ್ ಅನಲೈಸ್ ಮಾಡಿ ಲೋಸೋ ಗ್ರಿಡ್ ಹಾಕಿ, ಆ ಲೋಸೋ ಗ್ರಿಡಲ್ಲಿ ಮಿಸ್ಸಿಂಗ್ ನಂಬರ್ಗೆ ಯಾವ ರೆಮಿಡಿ ಮಾಡಬೇಕು, ಮತ್ತು ಯಾವ ಪ್ರೊಫೆಷನ್ ಸೂಟ್ ಆಗುತ್ತೆ, ನಿಮ್ಮ ಲಕ್ಕಿ ನಂಬರ್ ಯಾವುದು, ನಿಮ್ಮ ಲಕ್ಕಿ ಕಲರ್ ಯಾವುದು, ನೀವು ಯಾವ ನಂಬರ್ ಮೊಬೈಲ್ ನಂಬರ್ ಪರ್ಚೇಸ್ ಮಾಡ್ಬೋದು, ಯಾವ ಬ್ಯಾಂಕ್ ಅಕೌಂಟ್ ನಂಬರ್ ಪರ್ಚೇಸ್ ಮಾಡ್ಬೋದು, ಯಾವ ರೀತಿ ನೀವು ಸಿಗ್ನೇಚರ್ ಮಾಡಬೇಕು, ಯಾವ ಕಾರ್ ಪರ್ಚೇಸ್ ಮಾಡ್ಬೋದು, ಯಾವ ಕಲರ್ ಕಾರ್ ಪರ್ಚೇಸ್ ಮಾಡ್ಬೋದು, ಮತ್ತು ಕಂಫರ್ಟಬಿಲಿಟಿ, ಇವಾಗ ಮದುವೆ ಆಗಿಲ್ದವ್ರ ಮದುವೆ ಯಾವಾಗ ಆಗುತ್ತೆ, ಆಮೇಲೆ ಯಾವ
ಒಂದು ಹುಡುಗ ಯಾವ ಹುಡುಗಿನ ಮದುವೆ ಆಗ್ಬೋದು, ಯಾವ ಹುಡುಗಿ ಯಾವ ಹುಡುಗನ ಮದುವೆ ಆಗ್ಬೋದು, ಯಾವ ಬರ್ತ್ ಚಾರ್ಟ್ ಅವರಲ್ಲಿ ನಂಬರ್ ಇದ್ದರೆ ಕಂಫರ್ಟಬಿಲಿಟಿ ಮ್ಯಾಚ್ ಅಂತ ಹೇಳ್ತೀವಿ, ಅದನ್ನು ಕೂಡ ಈ ನ್ಯೂಮರಾಲಜಿಲಿ ಕಂಡುಹಿಡ್ಕೋಬೋದು. ನ್ಯೂಮರಾಲಜಿ ಸ್ನೇಹಿತರೆ ಸೈನ್ಸು ಯಾವತ್ತೂ ಫೇಲ್ ಆಗಲ್ಲ. ಯಾಕಂತಂದರೆ ಅದರಲ್ಲಿ ಪಕ್ಕಾ ರಿಸಲ್ಟ್ ಇರ್ತದೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಸ್ಟ್ರಾಲಜಿ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಅ ಬ್ರಾಂಚ್ ಆಫ್ ಆಸ್ಟ್ರಾಲಜಿ. ಬಟ್ ಇದು ತುಂಬ ಸುಲಭ. ನ್ಯೂಮರಾಲಜಿ ಬಂದು ನಿಮಗೆ ತುಂಬ ಸುಲಭ. ರೆಮಿಡೀಸು ಕೂಡ ನಿಮಗೆ ಖರ್ಚು ಆಗಲ್ಲ. ವೆರಿ ಸಿಂಪಲ್ ರೆಮಿಡೀಸ್ ಐ ಕ್ಯಾನ್ ಗಿವ್ ಸೊ ದಟ್ ಯು ಕ್ಯಾನ್ ಗ್ರೋ ಇನ್ ಯುವರ್ ಲೈಫ್. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ನನ್ನ ಕನ್ಸಲ್ಟೇಷನ್ ತಗೊಳ್ಳಿ. ನನ್ನ ಕನ್ಸಲ್ಟೇಷನ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರೆಮಿಡೀಸು ಸಿಗುತ್ತೆ. ಜೊತೆಗೆ ನಿಮ್ಮ ಬರ್ತ್ ಚಾರ್ಟ್ ಅನಲೈಸಿಸ್ ಮಾಡಿ ನಿಮಗೆ 9 ವರ್ಷದ ಒಂದು ಮುಂದಕ್ಕಾಗೋ ಭವಿಷ್ಯವನ್ನು ಕೂಡ ನಾವು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಪರ್ಸ್ನಲ್ ಇಯರ್ಸ್ ಮುಖಾಂತರ ನಾವು ಇದನ್ನು ಹೇಳಬಹುದು. ಸೊ ನಿಮಗೆ ಈ ನ್ಯೂಮರಾಲಜಿ ಪ್ರಕಾರ ನೀವು ರೈಟ್ ಪ್ರೊಫೆಷನ್, ಯಾವ ಪ್ರೊಫೆಷನ್ ಅವಾಯ್ಡ್ ಮಾಡಬೇಕು, ಯಾವ ಬಿಸ್ನೆಸ್ನ ಅವಾಯ್ಡ್ ಮಾಡಬೇಕು, ಯಾವ ಬಿಸ್ನೆಸ್ ಮಾಡಿದ್ರೆ ನೀವು ಉತ್ತಮವಾದ ಏಳಿಗೆಯನ್ನು ಕಾಣ್ತೀರಾ, ಯಾವ ಪ್ರೊಫೆಷನ್ ಮಾಡಿದ್ರೆ ನೀವು ಉತ್ತಮವಾದ ಏಳಿಗೆಯನ್ನು ಕಾಣ್ತೀರಾ ಅಂತಕ್ಕಂಥದ್ದನ್ನು ಈ ನ್ಯೂಮರಾಲಜಿ ಪ್ರಕಾರ ನಿಮ್ಮ ಒಂದು ಬರ್ತ್ ಡೇಟ್ ಇದ್ದರೆ ಆ ಬರ್ತ್ ಡೇಟ್ ಪ್ರಕಾರ ನಾವು ನಿಮಗೆ ರೈಟ್ ಪ್ರೊಫೆಷನ್ ಆ್ಯಂಡ್ ರೈಟ್ ಚಾಯ್ಸ್ ಆಫ್ ಬಿಸ್ನೆಸ್ನ ನಾವು ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಇದು ತುಂಬ ಸ್ವಲ್ಪ ನಾವು ಹೇಳೋ ರೀತಿ ಫಾಲೋ ಮಾಡ್ತಾರೆ, ಖಂಡಿತವಾಗ್ಲೂ ನೀವು ಜೀವನದಲ್ಲಿ ಸಕ್ಸಸ್ನ ಕಾಣ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕನ್ಸಲ್ಟೇಷನ್ನ ಕೊಡ್ತೀನಿ. ಸೊ ನಿಮಗೆ ಒಳ್ಳೆಯ ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಬೋದು ಈ ನ್ಯೂಮರಾಲಜಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.